ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ರೇಷ್ಮೆ ಸಸಿಯನ್ನು ನಾಟಿ ಮಾಡುವ ಬಗ್ಗೆ ಮಾಹಿತಿ ಕೊಡ್ತೀನಿ. ರೇಷ್ಮೆಯನ್ನು ನಾಟಿ ಮಾಡುವ ಮುಂಚೆ ನಾವು ಹೊಲವನ್ನು ಹದಗೊಳಿಸ್ಕೋಬೇಕು. ಯಾವ ಥರ ಅಂದರೆ ರಂಟೆ ಹೊಡೆಯೋದು ಅಂತ ಕೆಲವೊಂದು ಕಡೆ ಹೇಳ್ತಾರೆ, ಅಥವಾ ನೇಗಿಲು ಅಥವಾ ಫ್ಲೋ ಹೊಡೆಯೋದು, ಟ್ಯಾಕ್ಟರ್ ಮುಖಾಂತರ ಆಳ ಉಳುಮೆ ಮಾಡಿದ ನಂತರ. ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದರೆ, ಆಳ ಉಳುಮೆ ಯಾಕೆ ಮಾಡಬೇಕು ಅಂದರೆ, ರೇಷ್ಮೆ ಒಂದು ಮರದ ಜಾತಿಗೆ ಸೇರಿದಂಥದ್ದು. ಇದಕ್ಕೆ ಬೇರುಗಳು ತುಂಬಾ ಬಿಡುವ ಕಾರಣ ಆಳ ಉಳುಮೆಯನ್ನು ಮಾಡಲೇಬೇಕು. ಅದಕ್ಕೂ ಮುಂಚೆ ನಾವೊಂದು ಇನ್ನೊಂದು ಪಾಯಿಂಟನ್ನು ಕನ್ಸಿಡರ್ ಮಾಡೋದಾದರೆ, ಇಲ್ಲಿ ನಾವು ಹೊಲವನ್ನು ಸೂರ್ಯನ ಶಾಖಕ್ಕೆ ತೆರೆದಿಡೋದ್ರಿಂದ ಮುಂಚೆ ಹಾಕಿದ ಬೆಳೆಗಳಲ್ಲಿ ಇರ್ತಕ್ಕಂಥ ರೋಗಗಳನ್ನು ತಡೆಗಟ್ಬೋದು. ಆಮೇಲೆ ಈ ಸಾಯಿಲ್ ಬಾರ್ನ್ ಡಿಸೀಸಸ್ಸು ಅಥವಾ ನಾವು ರೂಟ್ ರಾಟ್ ಡಿಸೀಸಸ್ನ ಇಲ್ಲಿ ತಡೆಗಟ್ಬೋದು ಅಂತ ಹೇಳ್ಬೋದು. ಸೂರ್ಯನ ಶಾಖದಿಂದ ಹಲವಾರು ನಮಗೆ ಅನುಪಯುಕ್ತ ಫಂಗಸ್ ಅಥವಾ ಬ್ಯಾಕ್ಟೀರಿಯಾಗಳು ಸಾಯ್ತವೆ. ಉಪಯುಕ್ತವಾಗಿರ್ತಕ್ಕಂಥವು ಮಾತ್ರ ಉಳ್ಕೊತವೆ. ಈ ರೀತಿ ಮಾಡೋದ್ರಿಂದ ನಾವು ಸಾಯಿಲ್ ಬಾರ್ನ್ ಡಿಸೀಸಸ್ನ ಕಂಟ್ರೋಲ್ ಮಾಡ್ಬೋದು. ತದನಂತರ ನಾವು ಈ ಟಿಲ್ಲರ್ ಹೊಡೆಯೋದ್ರ ಮುಖಾಂತರ ಸಾಲುಗಳನ್ನು ಹೊಡೆದುಕೊಂಡ್ವಿ. ಸಾಲನ್ನು ಹೊಡೆದ ನಂತರ ನಾವು ಒಂದು ಸಲ ನೀರನ್ನು ಕಟ್ಟಿ ಅದನ್ನು ಒಂದು ದಿನದ ನಂತರ ನಾವು ಸಿದ್ಧ ಮಾಡಿ ಇಟ್ಕೊಂಡಿದ್ವಿ. ಆಗ ಸಸಿ ತರೋಕ್ಕಿಂತ ಮುಂಚೆನೇ ನಾವು ನೀರು ಹಾಯಿಸಿ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಳ್ಳೋದು ಒಂದು ಉತ್ತಮ ಕೆಲಸ ಆಗಿರ್ತದೆ. ಯಾಕಂದರೆ ಸಸಿಗಳು ನೀರಿಲ್ಲದೆ ಒಣಗೋ ಚಾನ್ಸಸ್ ಎಲ್ಲ ಇರುತ್ತೆ. ಆದ್ದರಿಂದ ಆನಂತರ ನಾವು ಈ ಸಸಿಗಳನ್ನ ಈ ಫಂಗಿಸೈಡಲ್ಲಿ ಅದ್ದಿದ್ವಿ. ಈ ಸಸಿಗಳನ್ನ ಫಂಗಿಸೈಡಲ್ಲಿ ಅದ್ದೋದ್ರಿಂದ ನಾವು ಏನು ಬೆನಿಫಿಟ್ ಅಂದರೆ, ಈಗ ಕೆಲವೊಂದು ರೂಟ್ ಬಾರ್ನ್ ಡಿಸೀಸಸ್ಸು ಅಥವಾ ಕೊಳೆ ರೋಗ, ಬೇರು ಕೊಳೆ ರೋಗ, ಈ ಥರ ರೋಗಗಳನ್ನ ತಡೆಗಟ್ಬೋದು. ಅವುಗಳನ್ನ ನಾವು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿ ಇಟ್ಕೊಂಡು ಆಮೇಲೆ ಹಚ್ಚಲಿಕ್ಕಾದರೆ ಈ ರೀತಿ ಗುದ್ಲಿಯಿಂದ ನೆಲವನ್ನು ಅಗೆದು ಅದರಲ್ಲಿ ಸಸಿನ ಇಟ್ಟು ಕಾಲಿಂದ ತುಳಿದ್ರೆ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನಾವಿಲ್ಲಿ ಸಾಲಿಂದ ಸಾಲಿಗೆ 8 ಅಡಿ ಅಂತರ ಹಾಗೂ ಗಿಡದಿಂದ ಗಿಡಕ್ಕೆ 4 ಅಡಿ ಅಂತರವನ್ನು ಇಟ್ಕೊಂಡು ಒಂದು ಹಗ್ಗವನ್ನು ಬಳಸಿ, ಪ್ಲಾಸ್ಟಿಕ್ ಹಗ್ಗವನ್ನು, ತೆಳುವಾದ ಒಂದು ಹಗ್ಗವನ್ನು ಕಟ್ಟಿಕೊಂಡು ಸಸಿಗಳನ್ನು ನಾಟಿ ಮಾಡಿರುತ್ತೇವೆ. ಇದಾದ ನಂತರ ಈ ಸಸಿಗಳಿಗೆ ಕನಿಷ್ಠ ಪಕ್ಷ 2ರಿಂದ 3 ಸಲ ನೀರು ಬಿಟ್ಟ ನಂತರ ಚಿಗುರೊಡಿತವೆ ಅಂತ ಅನುಭವಿ ರೈತರಿಂದ ತಿಳ್ಕೊಂಡಿದ್ದೀವಿ. ಹಾಗೆಯೇ ಒಳ್ಳೆಯ ಸಸಿಯ ಬೆಳವಣಿಗೆಯ ನಿರೀಕ್ಷೆಯಲ್ಲಿ ಕೂಡ ಇದ್ದೀವಿ. ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು. ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.